ನನ್ನ ಮುಖ್ಯವಾದ ಆಯುಧ. ನಿಂಗೆ ಕ್ವಶನ್ ಅರ್ಥ ಅದ್ ನಿಂಗೆ ಐಡಿಯಾ ಬರಲ್ಲ, ಆನ್ಸರ್ ಸಿಕ್ಬಿಡುತ್ತೆ, ರಿವರ್ಸ್ ಮಾಡಿ ನಿನ್ನ ಆನ್ಸರ್ ಬದಲಾಯಿಸ್ತೀಯ. ಅಮ್ಮ ಇದಕ್ ಮಾಡಮ್ಮ. ಇವತ್ತು ಆಯುಧ ಪೂಜೆ ಪ್ರಯುಕ್ತ ಅವಮಾನ ಇದು. ಅಮ್ಮಂದೇನೋ ಪವರ್ ನಿಂಗೆ ಗೊತ್ತಿರೋದ್ರಿಂದ ಅಮ್ಮನ್ನ ಆಯುಧ ತರ ಅಥವಾ ಪ್ರೊಟೆಕ್ಷನ್ ಯೂಸ್ ಮಾಡ್ಕೊಂಡು ನಿನ್ ಕೆಲಸ ಏನಾದ್ರು ಸಾಧಿಸ್ಕೊಂಡಿದ್ಯಾ? ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೇಲಿ ಆಯುಧ ಪೂಜೆ ಮಾಡ್ತಾ ಇದ್ದೀವಿ. ನನ್ನ ಮುಖ್ಯವಾದ ಆಯುಧ ಇನ್ನ ಇದೆ, ಬಟ್ ಇನ್ನು ಕೆಲವೊಂದಷ್ಟು ಆಯುಧ, ಮೈಕು, ಲೈಟು ಎಲ್ಲಾನು ನಾನು ಆಯುಧನೇ. ಬಟ್ ಸದ್ಯಕ್ಕೆ ಇದೆರಡನ್ನ ನಾವು ಇಟ್ಟು ಪೂಜಿಸ್ತಾ ಇದ್ದೀವಿ. ಕಡೆ ನಮ್ಮ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಕುಂಕುಮ ಇಟ್ಕೊಳಕ್ಕೆ ಏನ್ ಬುತ್ತಿ? ಆಗ ಯು ಬುತ್ತಿ ಎಂದ. ಯು ಕರೆಕ್ಟಾಗಿ ಇಟ್ಕೋಬೇಕಾಗಿ ಭಯ ಭಕ್ತಿಯಿಂದ ಇರೋ ಸ್ವಲ್ಪ. ನೋಡಿ, ನಂದಂತ ಒಂದು ಕೆಲವೊಂದು ಐಟಮ್ಸ್ ಇವೆ, ಲೈಕ್ ಈ ಥರ ಆಯುಧ ಅಂತ. ನಿಂದ ಆ ಥರ ಏನಿಲ್ವಾ? ಹಂಗೆ ನಾಮ ಇಡ್ತೀನಿ. ನಾಮಂ ಇದೆ ನೀನೀಗ ಪ್ಲೀಸ್. ಪ್ಲೀಸ್ ಪ್ಲೀಸ್ ಮನೆಗೆ ಫಸ್ಟ್ ಮಾಡಿ ಅಮ್ಮ ಇದಕ್ ಮಾಡಮ್ಮ. ಒಂದು ಆಯುಧ ಮಾರ್ಸ್ಗಳ ಬಟ್ಟಿಗಿದ್ಯಾ? ಹೂವನು ಇಕ್ಕಿಲ್ಲ ಅದಕ್ಕೆ. ಇದು ನೋಡ್ಕೊಳ್ಳೋದು ಅಂತ. ಇದು ನನ್ನ ಒಂದ್ಮೂರು ಆಯುಧ. ಕುಂಕುಮ ಇಕ್ಕಿದೀನಿ, ಹೂವ ಮರ್ತ್ಬಿಟ್ಟೆ. ಕುಂಕುಮ ಇಕ್ಕಿದೀನಿ. ಕೀಬೋರ್ಡ್ ಏನ್ ಬೇಡ, ಮುಚ್ಚು. ಕೀಬೋರ್ಡ್ ಒಂದೊಂದು ಕೀಗೂ ಇಟ್ಕೊಂಡ್ಬಿಡ್ತೀನಿ. ನನ್ಗೆ ಹೊರ್ಸ್ಬಿಡುವ ಆಚೆ ಓದ್ತಿಂತಂದು. ನಂಗೂ ಹಂಗೆ ಕೊಡು ಮಂಗಳಾರತಿ. ನನಗೂ ಪರವಾಗಿಲ್ಲ. ನನಗೂ ಮಾಡ್ಸು ಹಂಗೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಏನಂತ ಎತ್ಬಿಟ್ಟೆ ವೇಸ್ಟ್ ಮಾಡಿ. ಇವಾಗ ನಾವು ಕೆಳಗಡೆ ನಮ್ಮ ಗಾಡಿ ಪೂಜೆಗೆ ಹೋಗ್ತಾ ಇದ್ದೀವಿ. ನಮ್ಮ 2 ವೀಲರ್ ಪ್ಲಸ್ ನಮ್ಮ ಅಪ್ಪದು ಒಂದು ದೊಡ್ಡ ಗಾಡಿ ಇದೆ. ಹೋಪ್ಫುಲಿ ಐ ಬಿಲೀವ್ ಬೇಗ ಆ ಲಿಸ್ಟಲ್ಲಿ ಕಾರ್ ಬರಲಿ, ನಾನು ತಗೊಳಂಗಾಗಲಿ ಅಂತ ನೋಡೋಣ. ಹೋಪಿಂಗ್ ಫಾರ್ ದ ಬೆಸ್ಟ್. ಇವತ್ತು ಆಯುಧ ಪೂಜೆ ಪ್ರಯುಕ್ತ ನೀನು ಅಪ್ಪನ, ಈಗ ಆಯುಧ ಅಂದ್ರೆ ಏನೋ ನಮ್ಮ ಪ್ರೊಟೆಕ್ಷನ್ಗೆ ಅಥವಾ ನಮ್ಮ ಕೆಲಸಕ್ಕೆ ಏನೋ ವಿಚಾರ ಯೂಸ್ ಮಾಡಿ, ಆ ಥರ ಯಾವುದಾದ್ರೂ ಸಂದರ್ಭದಲ್ಲಿ ನೀನು ಅಪ್ಪನ ಪ್ರೊಟೆಕ್ಷನ್ ಥರ ಅಥವಾ ಸಂಭಾಳ್ಸಕ್ಕೆ ಅಥವಾ ಏನಾರು ಹೆಲ್ಪ್ಗೆ ಯೂಸ್ ಮಾಡ್ಕೊಂಡಿದ್ಯಾ? ಅಂದ್ರೆ ಏನೋ ಹೋಗಿಲ್ಲ, ನಂಗೆ ಗಿಡಕ್ಕೆ ಬರ್ಲಿ. ನಿಮ್ಮ ಅಪ್ಪನ ಕೇಳ, ನಿಮ್ಮ ಅಪ್ಪ ಮಾತಾಡ್ತಿದ್ದಾಗ ಏನ್ ಮಾತಾಡ್ಬೋದು ಅವನು. ನಮ್ಮ ಅಪ್ಪ ಮಾತಾಡಿದ್ ಉಲ್ಟಾ ಆನ್ಸರ್ ಕೊಟ್ಬಿಡ್ತೀನಿ. ಇಲ್ಲ ಇಲ್ಲ, ನೀನ್ ಅದೇ ಮಾಡೋದೇ ಹೇಳು. ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಲ್ಲ, ಸುಮ್ಮನೆ ಇದೆಲ್ಲ ಆಗ್ಬಿಟ್ಟಿ. ಆಮೇಲೆ ಹಾಕ್ತೀನಿ, ನೀನ್ ಆನ್ಸರ್ ಹೇಳು. ನಿಮ್ಮ ಅಪ್ಪನ ಹತ್ರನೇ ಮಾತಾಡ್ಸು. ಅವಾಗ ನಿಂಗೆ ಕ್ವಶನ್ ಅರ್ಥ ಅದ್ ನಿಂಗೆ ಐಡಿಯಾ ಬರಲ್ಲ, ಆನ್ಸರ್ ಸಿಕ್ಬಿಡುತ್ತೆ, ರಿವರ್ಸ್ ಮಾಡಿ ನಿನ್ನ ಆನ್ಸರ್ ಬದಲಾಯಿಸ್ತೀಯ. ಏನ್ ಹೇಳು? ಆಯುಧ ಸಿಕ್ತು ಅಂದ್ರೆ ಏನ್ ಹೇಳಿ? ಈಗ ನೋಡು, ಆಯುಧ ಇರೋದು ಎಂತಕ್ಕೆ? ನಮ್ಮ ಪ್ರೊಟೆಕ್ಷನ್ಗೆ ಅಥವಾ ಸಹಾಯಕ್ಕೆ, ಕೆಲ್ಸಕ್ಕೆ, ಏನೋ ಒಂದು. ಆ ಥರ ಅಪ್ಪನಿಂದ ಏನಾದ್ರು ಅಪ್ಪನ್ನ ಒಂದು ಆಯುಧ ಥರ ಯೂಸ್ ಮಾಡ್ಕೊಂಡು ನೀನೇನೋ ಕೆಲಸ ಸಾಧಿಸ್ಕೊಂಡಿದ್ಯಾ? ಸಾಧಿಸ್ಕೊಂಡಿದ್ದೀನಿ ಅಂದ್ರೆ ಏನ್ ಹೇಳ?
ಹೇಳಪ್ಪ ನಾನು. ಈಗ ನಿನ್ ಕೈಲಿ ಏನೋ ಮಾಡಕ್ಕಾಗಲ್ಲ, ಅವಾಗ ಅಪ್ಪನ್ನ ಯೂಸ್ ಮಾಡ್ಕೊಂಡು ಅಪ್ಪನ ಹೆಲ್ಪ್ ತಗೊಂಡು ನಿನಗ್ ಬೇಕಾಗಿರೋ ಕೆಲಸ ಮಾಡಿಸ್ಕೊಂಡಿದ್ಯಾ? ಆ ಥರ ಏನೂ ಇಲ್ಲಪ್ಪ. ಮನೆ ಮಾಮೂಲಿ ಅವ್ರೊಂದ್ ಕೆಲಸ ನಾವೊಂದ್ ಕೆಲಸ ಅನ್ನೋ ಥರನೇ ಮಾಡಿ. ಮನೆ ಕೆಲಸ ಎಲ್ಲ ಏನೇ ಸಂದರ್ಭ ಆಗಿರ್ಲಿ, ವರ್ಲ್ಡ್ಸ್ ನಂಬರ್ 1 ಬಲ್ಪ್ ನಮ್ಮ ಅಪ್ಪನ ಕೇಳ್ತೀನಿ. ಈಗ ನೀನು ಇವತ್ತು ಆಯುಧ ಪೂಜೆ ಅಲ್ವಾ, ನೀನ್ ಅಮ್ಮಂಗಿರಷ್ಟು ಆಯುಧ ಅಂದ್ರೆ ನಮ್ ಪ್ರೊಟೆಕ್ಷನ್ಗೆ ನಮ್ ಕೆಲ್ಸಕ್ಕೆ ಈ ತರ ಏನಾರು ಒಂದಕ್ಕಿರುತ್ತೆ, ಅದು ಆಗುತ್ತೆ. ನಮ್ಮ ಮಾತುಗಳು ಕೆಲಸ ಆಯುಧ ಆಗುತ್ತೆ. ಆ ತರ ನೀನ್ ಯಾವತ್ತಾದ್ರೂ ಅಮ್ಮಂದ ಏನೋ ಪವರ್ ನಿಂಗೆ ಗೊತ್ತಿರೋದ್ರಿಂದ ಅಮ್ಮನ್ನ ಆಯುಧ ತರ ಅಥವಾ ಪ್ರೊಟೆಕ್ಷನ್ ಯೂಸ್ ಮಾಡ್ಕೊಂಡು ನಿನ್ ಕೆಲಸ ಏನಾರು ಸಾಧಿಸ್ಕೊಂಡಿದ್ಯಾ? ಇರ್ಬೋದು ಆ ಥರ. ಯಾಕೆ ಅಂದರೆ ಉದಾಹರಣೆಗೆ ಇವಾಗ ನಾನು ತುಂಬ ತಾಳ್ಮೆ, ಯಾವುದಾದ್ರು ಒಂದು ವಿಷಯ ಆಗಲಿ, ಒಂದು ಸಂಸಾರದಲ್ಲಿ ಇಲ್ಲ ಫ್ಯಾಮಿಲಿಲೋ ಪರ್ಸ್ನಲ್ ಫ್ರೆಂಡ್ಸ್ಗಳಲ್ಲೋ ಏನಾದರೂ ಒಂದು ವಿಷಯ ಮಾತಾಡ್ಬೇಕಾದ್ರೆ ಅವರು ನಮ್ಮ ಯಜಮಾನ್ರು ಹೋದರೆ ಇವರು ಸಾಫ್ಟು ಮಾತಾಡೋಕ್ಕಾಗಲ್ಲ, ಇವರು ಅವ್ರು ಹೇಳ್ಬಿಟ್ಟ ತಕ್ಷಣ ಒಪ್ಕೊಂಬಂದ್ಬಿಡ್ತಾರೆ ಅಂತ ಬಂದ್ಬಿಟ್ಟು ನಾನು ಮಾತಾಡಿದ್ರೆ ನೀನೇ ಹೋಗ್ಬಿಡು, ಅದನ್ನು ಹೋಗಿ ಅವ್ರ ಹತ್ರ ದುಡ್ಡೋ ಮತ್ತೊಂದೋ ಏನೋ ಕೇಳಿ ಅದನ್ನ ಪರಿಹಾರ ಮಾಡ್ಕೊಂತ ನಾನು ಕಳಿಸಿದ್ದೀನಿ. ಡಬಲ್ ಈಗ ಮಾಡಕ್ಕೆ ಲೇಡಿ ಡಾನ್ ಬಿಟ್ಟಿದ್ಯಾ ಆಗಿರ್ಬೋದು. ಈಗ ನಮ್ಮ ಅಮ್ಮಂಗೆ ಆನ್ಸರ್ ಸಿಗುತ್ತೆ. ಈಗ ಹೇಳಿದ್ಯಾ, ಈಗ ನಮ್ಮ ಅಮ್ಮಂಗೆ ಆನ್ಸರ್ ಸಿಗುತ್ತೆ. ಈಗ ಇಲ್ಲ ಈಗ ಅಪ್ಪ ಆನ್ಸರ್ ಕೊಡ್ತಲ್ಲ, ಇದನ್ನ ಹಳ್ಳಿ ಹೋಗಿ ಹಂಗೆ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟು ನಿನ್ನ ಆನ್ಸರ್ ಹೇಳು. ರೌಡಿ ಜಮ್ಮನ ರೌಡಿಸಮ್ ಅಲ್ಲ ನೋಡ್, ಅಪ್ಪಂಗೆ ರೂಢಾಗಿ ಮಾತಾಡಕ್ ಬರಲ್ಲ, ಜೋರಾಗಿ ಅಥವಾ ಇನ್ನೂ ಎದುರುಗಡೆ ಇರೋರಿಗೆ ಮುಟ್ನಾಡ್ಕೊಳಂಗ್ ಮಾತಾಡಕ್ ಬರಲ್ಲ, ನಿನಗ್ ಬರುತ್ತೆ ಅಂತ ಹೇಳಿದ್ದು. ಅದ್ನೇ ಅಪ್ಪ ಹೇಳಿದ್ದು. ಆ ತರ ನೀನು ಆ ವಿಚಾರದಲ್ಲಿ ಅಪ್ಪ ನಿನ್ನ ಆಯುಧ, ನೀನು ಅಪ್ಪಂಗ ಈಗ ಅಂತ ಆನ್ಸರ್ ಸಿಗುತ್ತೆ ನೋಡಿ. ಅದಂದ್ರೆ ನಿಮ್ಮಪ್ಪ ಏನ್ ಮಾತಾಡೋದು ಸ್ವಲ್ಪ ಸಾಫ್ಟ್. ಅಪ್ಪನ್ ಬಿಡು, ನಿಂದ ಹೇಳೀಗ, ನನಗೆ ಉಲ್ಟಾ ಆನ್ಸರ್ ಕೊಡ್ಬೇಡ. ಏನೇ ಒಂದ್ ವಿಷಯದಲ್ಲಿ ತಾಳ್ಮೆ ಕಡಿಮೆ. ಆ ತರ ಅಪ್ಪನ ಹೆಲ್ಪ್ ನೀನ್ ತಗೊಂಡಿದ್ಯಾ ಅಂತ ಕೇಳ್ತಾರದ್ ನಾನು. ಅಪ್ಪನ ಹೆಲ್ಪ್ ತಗೊಂಡಿದ್ಯಾ ಅಂದ್ರೆ ಜಿಂದಗಿನ ನೀನೇನು ಹೆಲ್ಪ್ ಮಾಡಿಲ್ವಪ್ಪ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಯೋಚನೆ ಮಾಡ್ತೈತೆ ಏನಂತ ನಂಗೆ ಯೋಚನೆ ನೆನಪೇ ಆಯ್ತಾ ಇಲ್ಲ ಕಡೆ. ಅವಮಾನ ಇದು. ಹೇಳ್ರಿ ಇರೇ ಅದನ್ನೇ ನೋಡೇ ಇದ್ಬೇಡ ಹೇಳಿ. ನೋಡೋ ಕೆಲವೊಂದು ವಿಷಯ ಹೇಳು. ಎಲ್ಪು ಎಲ್ಲಾದ್ರಲ್ಲೂ ನಿಮ್ಮಪ್ಪ ಸಹಾಯ ಎಲ್ಪು ಅಂತ ಇದ್ದ, ನಮ್ಮಿಬ್ರಲ್ಲಿ ಏನು ನಿನ್ಗೆ ಏನೋ ನಿನ್ಗೆ ಯಾವ್ದೋ ಒಂದ್ ವಿಚಾರದಲ್ಲಿ ನಿನ್ ಝೀರೋ ದಡ್ಡಿ ಆಗಿರ್ತೀಯ. ಯಾವ್ದದು? ಕೆಲವೊಂದು ವಿಷಯದಲ್ಲಿ ಎಲ್ಲ ದಡ್ಡಿನೇ, ಕೆಲವೊಂದು ವಿಷಯದಲ್ಲಿ ನಿನ್ನ ಆನ್ಸರು ನಾನೇ ಕೊಡ್ತೀನಿ ಬಾ. ನಿಂಗೆ ತಾಳ್ಮೆ ಐತಾ? ಅಪ್ಪಂಗೆ ಎಷ್ಟು ತಾಳ್ಮೆ ಐತೆ? ಅಪ್ಪಂಗೆ ತುಂಬಾನೇ ತಾಳ್ಮೆ. ನಿನ್ನ ಆನ್ಸರ್ ನಾನೇ ಹೇಳ್ತೀನಿ ಅನ್ಕೊಳಪ್ಪ. ನಾನು ಕೇಳಿ ಸಾಕಾಯ್ತು. ನಾನು ಅನ್ಕೊಂಡಿರೋದ್ ನಾ ಹೇಳ್ತೀನಿ. ನಿಂಗೆ ನೇಯ ಪೈಸಾ ತಾಳ್ಮೆ ಇಲ್ಲ, ಏನಂದ್ರಲ್ಲಿ ಇಲ್ಲ. ಅವಾಗ ಎಲ್ಲಿ ತಾಳ್ಮೆಯಿಂದ ಸೈಲೆಂಟ್ ಆಗಿದ್ದಿ, ತಾಳ್ಮೆಯಿಂದ ಕೆಲಸ ಮಾಡ್ಕೋಬೇಕು, ಅವಾಗ ನಿಂಗೆ ಅದು ವೀಕ್ನೆಸ್, ನಿಂಗೆ ಮಾಡೋಕ್ಕಾಗಲ್ಲ. ಅಂತ ಟೈಮಲ್ಲಿ ನೀನು ಅಪ್ಪನ ಕಳಿಸ್ಬಿಡ್ತೀಯ. ಕರೆಕ್ಟಾ ಇಲ್ವಾ? ಇನ್ನೂ ಅಮ್ಮಂಗೆ ಕ್ಲಾರಿಟಿ ಇಲ್ಲ ನೋಡು. ನೀನ್ ಆನ್ಸರ್ ಕೊಟ್ಟಾಯ್ತು, ನಾನೇ ಆನ್ಸರ್ ಹೇಳ್ಕೊಟ್ಟಾಯ್ತು, ಇನ್ನೂ ನಿನಗೆ ಕ್ಲಾರಿಟಿ ಇಲ್ಲ. ತಾಳ್ಮೆ ನನಗಿಲ್ಲ, ಒಪ್ಕೋತೀನಿ. ನಿಮ್ಮಪ್ಪ ಕೆಲವೊಂದು ವಿಷಯದಲ್ಲಿ ನನಗೆ ಹೇಳೋದು, ಅದ್ರೊಳಗೆ ನಾನೇ ಹೋಗಿ ಸಮರ್ಥಕೊಂಡು ಮಾತಾಡ್ಬಿಟ್ಟು ಬರ್ತೀನಿ. ಓಕೆ, ನೀನಾ ಅಪ್ಪನ ಆನ್ಸರ್ನೇ ರಿವೈಂಡ್ ಮಾಡ್ತೈತೆ. ನಾನು ಮಾಡಿ ರಫ್ ಆಯ್ತದಿ. ನೀನು ಹೋಗ್ಬೇಡ, ನಾನು ಕೂಲಾಗಿ ಮಾತಾಡಿ ಬಗೆಹರಿಸ್ಕೊಂಡ್ ಬನ್ನಿ ಅಂತ ನೀವು ಹೇಳಿದ್ದೀನಿ. A few moments later. ಹೇಳ್ಕೊಂತ ಗೊತ್ತಾಯ್ತಿಲ್ಲ. ನೀವ್ ಹೇಳ್ಕೊಟ್ರೆ ಹೇಳ್ತೀನಿ, ಹೋಗ್ರಿ ಅಂತ ಸುಮ್ಮನೆ ಹೇಳು. ನಿಮ್ಗೆಲ್ಲ ಹಾಕ್ಬೇಡ, ಹೇಳ್ಕೊಡು. ಇವಾಗ ಯಾವ ತರಲ್ಲಿ ಹೆಲ್ಪ್ ಮಾಡಿದ್ರು ಅಂತ ಒಂದ್ ಕ್ಲೂ ಕೊಡು. ಹಾಕೋತಾ ಇಲ್ವಲ್ಲ ನೀನು? ನಾನು ಹೇಳಿದ್ನಲ್ಲ, ನಾನು ಅಪ್ಪಂಗೆ ಕೋಪ ಬರಲ್ಲ ಕೆಲವೊಂದು ಸಂದರ್ಭದಲ್ಲಿ. ಕೆಲವೊಂದು ಸಂದರ್ಭದಲ್ಲಿ ನಾವು ಜೋರಾಗಿ ಮಾತಾಡೋದನ್ನ ಕೆಲಸ ಸಾಗಿಸ್ಕೊಳ್ಳೋದು. ಅವಾಗ ನೀನ್ ಬಂದ್ ಅಪ್ಪಂಗೆ ಹೆಲ್ಪ್ ಮಾಡ್ತೀಯ ಅಂತ ಅಪ್ಪ ಹೇಳಿದ್ದು. ಈಗ ನಾನು ಅದಕ್ಕೆ ಉಲ್ಟಾ ನಿನಗೇನ್ ಆನ್ಸರ್ ಮಾಡ್ಕೊಟ್ಟೆ? ನನಗ್ ತಾಳ್ಮೆ ಇಲ್ಲ, ನಿನಗ್ ತಾಳ್ಮೆ ಇಲ್ಲ ಅಂತ ಟೈಮಲ್ಲಿ ಅಪ್ಪ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ ಅಂತ ಟೈಮಲ್ಲಿ ಅಪ್ಪ ಹೆಲ್ಪ್ ಮಾಡಿ ನಾನೇ ಆನ್ಸರ್ ಮಾಡ್ಕೊಟ್ಟೆ. ಅದನ್ನ ಹೂ ಅಂತ ಹೇಳಕೈತಿಲ್ಲ ನೋಡಿ ನಿನ್ ಕೈಲಿ. ಇನ್ನೂ ಕ್ಲಿಯರಿಟಿ ಸಿಕ್ಕಿಲ್ಲ. ನಿಮ್ಮ ಅಪ್ಪಂಗೆ ತಾಳ್ಮೆ ಐತೆ, ನನ್ಗಿಲ್ಲ. ನಾನು ಏನ್ ವಿಷಯಕ್ಕೂ ಅಷ್ಟು ಇದ್ ಮಾಡಲ್ಲ ಅಂತ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಪ್ಪ ಭಾರಿ ಕಷ್ಟ. ಸಣ್ಣ ವಿಷಯಗಳ ಅರ್ಥ ಮಾಡ್ಕೊ
ನಾನು ರೂಢಾಗಿ ಮಾತಾಡ್ಬಿಡ್ತೀನಿ, ಇಲ್ಲ ಹೋದ್ರೆ ದೊಡ್ಡ ವಿಷಯ ಆಗ್ಬಿಡ್ತದೆ. ಸರಿ, ಅದ್ ಏನ್ ವಿಷಯ ಅಂತ ಹೇಳ್ಬೇಕು. ಆ ವಿಷಯ ಆಗ್ಬಿಡ್ತದೆ ಅಂತ ಆ ಟೈಮಲ್ಲಿ ನಮ್ಮ ಮನೆಯವರು ಸ್ಮೂತ್ ಆಗಿ ಮಾತಾಡ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಆ ಟೈಮಲ್ಲಿ ಹೋಗಿ ಅಲ್ಲಿ ಮಾತಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ಆಗ ಅವರು ಸ್ಮೂತ್ ಆಗಿ ಮಾತಾಡ್ಬಿಟ್ಟು ಬಗೆಹರಿಸ್ಕೊಂಬರ್ತಾರೆ. ನಾನು ಹೋದ್ರೆ ಸ್ವಲ್ಪ ದೊಡ್ಡ ಜಗಳ ಆಗ್ಬೋದು ಹಂಗೆ. One eternity later. ಇವಾಗ ಹೇಳು, ನೀನು ಆ ಥರ ಏನು ಅಪ್ಪನ ಆಯುಧ ಥರ ಯೂಸ್ ಮಾಡ್ಕೊಂಡಿದ್ದೆ ಯಾವ ಸಂದರ್ಭದಲ್ಲಿ? ಆಯ್ದು ಥರ ಅಂದರೆ ಕೆಲವೊಂದು ವಿಷಯದಲ್ಲಿ ನಂಗೆ ತಾಳ್ಮೆ ಇರಲ್ಲ. ಹೊರಗಡೆ ಹೋದಾಗ ನಿಮ್ಮಪ್ಪ ಹೇಳ್ತಾರೆ, ಸೊ ಅಯ್ಯೋ ದೇವರೇ ನೀನು ಇದ್ದರೆ ನೀನು ಕೇಳೋ ಕ್ವಶನ್ ಕೇಳಿ ಹೇಳ್ತೀನಿ. ಅಪ್ಪಂದಿಂದ ಹೇಳ್ಕೊಂಡ್ ಬಾ ಅಷ್ಟೇ. ಅಪ್ಪಂಗೆ ಯಾವ ಥರ ಇದು ಮಾಡ್ತೀಯ ಅಂತ ಹೇಳ್ತೀನಿ. ಹೇಳ್ಬೇಕು, ನನಗೆ ಇದು ನೋಡಿದ್ರೇ ಮರ್ತೋಗ್ಬಿಡ್ತದೆ. ಆಯ್ತು ಪೂಜೆ ಕ್ವೆಶನ್ಸ್ ಇಬ್ರು ಕೇಳಿದ್ರೆ ನಮ್ಮ ಅಮ್ಮ ಅಂತೂ ಏನು ಆನ್ಸರ್ ಮಾಡಿಲ್ಲ. ಹೋಗ್ಲಿ, ಆನ್ಸರ್ ಮಾಡದೇ ಇದ್ರೆ ಹಾಳಾಗೋಗ್ಲಿ. ನಮ್ಮ ಅಪ್ಪ ಹೇಳ್ಕೊಟ್ರು ಆನ್ಸರ್ ಅವರೇ, ನಾನೂ ಹೇಳ್ಕೊಟ್ಟೆ. ಅದನ್ನು ಫ್ರೇಮ್ ಮಾಡಕ್ಕೆ ಬರಲಿಲ್ಲ. ಅದು ಆಯ್ತು, ಅಟ್ಲೀಸ್ಟ್ ಅದು ನಾವು ಹೇಳಿ ನಿಜ ಅಂತ ಒಪ್ಕೊಂತೀಯ ಅಥವಾ ಪರವಾಗಿಲ್ಲ ನಿಜ ಹೇಳು? ಒಪ್ಪತ್ತೀನಿ, ನಿಜ. ಅರ್ಥ ಆಯ್ತು ಅಂತ ಒಪ್ಕೊಂತಿದ್ಯಾ ಅಥವಾ ನಾನು ಹೇಳ್ದೆ ಅಂತ ಒಪ್ಕೊಂತಿದ್ಯಾ? ನೀವು ಲಾಸ್ಟ್ ಬಿಡಿಸಿ ಹೇಳಿದ್ಮೇಲೆ ಅರ್ಥ ಆಯ್ತು ನನಗೆ ಏನು ಹೇಳಿದ್ರ ಅಂತ. ನಿಜ ಬೇಕು ಅಂತ ಯೂಸ್ ಮಾಡ್ತೀನಿ. ಇಲ್ಲಿ ಆ್ಯಕ್ಚುಲಿ ಏನಾಯ್ತು ಅಂದರೆ ಅದಾದಮೇಲೆ 10 ನಿಮಿಷ ಕ್ಯಾಮ್ರಾ ಆಫ್ ಮಾಡಿ ಹಿಂಗೆ ಅಂತ ಡ್ರಾಯಿಂಗ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ವಿ ನಾವು. ಅದರಿಂದ ಎಲ್ಲ ಅರ್ಥ ಆಗಿರೋದು ಇವಾಗ. ಅದಕ್ಕೆ ಹೂ ಅಂತ ಇರೋದು. ಹೇಳಕ್ ಬರ್ತದೆ, ಕ್ಯಾಮ್ರಾ ನೋಡ್ದೆ ಇಡ್ಕೆ ನನಗೆ ಸ್ವಿಚ್ ಆಫ್ ಆಗೋಯ್ತದೆ. ಇನ್ನು ಈ ಫೀಲ್ಡ್ಗೆ ಹೊಸಬ್ಳು ಅತ್ತೆ ಹತ್ರ ಟ್ರೈನಿಂಗ್ ತಗೋ ಅತ್ತೆ. ಸೊ ಅಯ್ಯೋ, ಒಟ್ಟಿನಲ್ಲಿ ಏನೋ ಆನ್ಸರ್ ಹೇಳಿದ್ರು, ಏನೋ ಹೇಳೋಕ್ಕೋಗಿ ಇನ್ನೇನೋ ಹೇಳಕ್ಕೆ ಕೊನೆಗೆ ನಾವು ಹೇಳಿದ್ಕೆ ಜೈ ಅಂದರು. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ದಸರಾ ಹಬ್ಬದ, ಆಯುಧ ಪೂಜೆ ಹಬ್ಬದ ಆರ್ಥಿಕ ಶುಭಾಶಯಗಳು. ವಿಜಯದಶಮಿ ಹಬ್ಬದ ಇವಾಗ ನಮ್ಮ ಅಮ್ಮನ ವಾಯ್ಸ್ ಬರ್ತೈತೆ. ಆಯುಧ ಪೂಜೆದು ಒಂದೇ ಅಲ್ಲ, ವಿಜಯದಶಮಿದು ಕೂಡ ಹೇಳು ನೀನೆ. ವಿಜಯದಶಮಿ ಮತ್ತು ಆಯುಧ ಪೂಜೆ ಎರಡದು ಶುಭಾಶಯಗಳು ನಿಮಗೆ. ಎರಡರದ್ದು ಶುಭಾಶಯಗಳು ನಿಮಗೆ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ. ಮತ್ತು ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆ, ಟಾಟಾ ಮಾಡು. ಬಾಯ್. ಬಾಯ್ ಅಲ್ಲ, ಪಾಪ. ಓಕೆ, ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್.